ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಒಂದು 2 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ, ಈ ಕಾರ್ಯಕ್ರಮದ ಇಲ್ಲಿ ಉಪಸ್ಥಿತರ್ತಕ್ಕಂಥ ಕೋಮಲ್ನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾಗಿರ್ತಕ್ಕಂಥ ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಸಾಮೇಗೌಡ್ರೆ, ನಮ್ಮ DCC ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ರೆಡ್ಡಿಯವರೇ, ನಮ್ಮ ಪಕ್ಷದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಡಾಕ್ಟರ್ CN ಪ್ರಕಾಶಣ್ಣವರೇ, ಮುನ್ಸಾಮಗೌಡ್ರೆ, ಪ್ರಭಾಕರ್ ಅವರೇ, ಸತ್ಯಣ್ಣವರೇ ಮತ್ತು ರಘುಪತಿ ಗೌಡ್ರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ವೇದಿಕೆ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ವಿವಿಧ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಯಥೇಚ್ಛವಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದರೇ, ಅಣ್ಣ ತಮ್ಮಂದರೇ, ಈ ಊರಿನ ಗ್ರಾಮಸ್ಥರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಮತ್ತು DM ಅವರೇ ಮತ್ತು ಅವರ ಸಿಬ್ಬಂದಿ ವರ್ಗದವರೇ, ಇವತ್ತು ಬೆಳಗಾನಹಳ್ಳಿಯಲ್ಲಿ ಒಂದು ಹೊಸ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿಕೊಂಡು ಇಲ್ಲಿ 2ನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಬಹುಶಃ ಸಂತೋಷದ ಒಂದು ವಿಚಾರ, ನಾವಿಲ್ಲಿ ಮಾತಾಡ್ತಾ ಇರ್ತಕ್ಕಂಥ ಒಂದು ಜಾಗ ಸುಮಾರು 200 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶ್ರೀ ವೇಣುಗೋಪಾಲ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಕೂತ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇವತ್ತು ಶಾಸಕರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ. ಏನು ತಿರುಮನಹಳ್ಳಿ ಗ್ರಾಮದಲ್ಲಿ ಒಂದು ಐತಿಹಾಸಿಕ ಜಾತ್ರೆ ನಡೀತದೆ, ತಾಲೂಕಿನ ಮತ್ತು ರಾಜ್ಯಾದ್ಯಂತ ಬಹುತೇಕ ಜನ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಸ್ವಾಮಿಗಳ ಒಂದು ದರ್ಶನ ಪಡಿತಕ್ಕಂಥ ಒಂದು ಐತಿಹಾಸಿಕ ದೇವಸ್ಥಾನಕ್ಕೆ ಒಂದು ಮನ್ನಣೆ ಸಿಗಬೇಕು, ಈ ದೇವಸ್ಥಾನ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ಮಹಾದ್ವಾರ ಆಗಬೇಕು ಅಂತೇಳಿ ಅವರೊಂದು ಪಣ ತೊಟ್ಟು ಈ ಗ್ರಾಮಕ್ಕೆ ಒಂದು ಮಹಾದ್ವಾರವನ್ನು ಹಾಕ್ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತಕ್ಕಂಥದ್ದು. ಅವರಿಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿರ್ಬೇಕು. 2ನೇದಾಗಿ ನಮ್ಮ ಪೂರ್ವ ಕ್ಷೇತ್ರದ ನಿರ್ದೇಶಕರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರು, ಪಶ್ಚಿಮ ಕ್ಷೇತ್ರದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಸಾಮೇಗೌಡರು ಇಬ್ಬರೂ ಸೇರಿ ಇಲ್ಲಿ ಈಗಾಗಲೇ ಒಂದು ಸಬ್ ಪಾಯಿಂಟ್ ಏನಿತ್ತೋ ಅದನ್ನು ಒಂದು ಮೈನ್ ಪಾಯಿಂಟ್ ಆಗಿ ಪರಿವರ್ತಿಸಿ ಇಲ್ಲಿನ ಒಂದು ಭಾಗದ ಈ ಊರಿನ ಗ್ರಾಮಸ್ಥರಿಗೆ ಅನುಕೂಲವಾಗಲಿ ಅಂತ ಹೇಳಿ ಇವತ್ತು ಹೊಸ ಡೈರಿಯನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೈಗೆತ್ಕೊಂಡು ಆ ಕೆಲಸಕ್ಕೆ ಒಂದು ಚಾಲನೆ ಕೊಟ್ಟಿರ್ತಕ್ಕಂಥ ಇಬ್ಬರು. ಡೈರಿ ವಿಚಾರ ಬಂದಾಗ ರಾಜಕೀಯ ಬೇಡ. ಸೊ ನಮ್ಮ ರಾಜಕೀಯ ಏನಾದರೂ ಇದ್ರೂ ನಾವು ಡೈರಿ ಬಾಗಿಲಿಗೆ ಹೋದಾಗ ಅದನ್ನು ಅಲ್ಲಿ ಬಿಟ್ಟು ಒಳಗಡೆ ಹೋಗಿ ಇದು ಊರಿನ ಹಿತಕ್ಕಾಗಿರ್ತಕ್ಕಂಥ ಒಂದು ಸಂಘ, ಇದನ್ನು ಬೆಳೆಸಬೇಕು, ಇದನ್ನು ಉಳಿಸಬೇಕಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಪಕ್ಷಾತೀತವಾಗಿ ಕೆಲಸ ಮಾಡಿ ಡೈರಿಯನ್ನು ಉತ್ತಮ ರೀತಿಯಲ್ಲಿ ನಾವು ಪುನಶ್ಚೇತನಗೊಳಿಸುವಂಥ ಕೆಲಸವನ್ನು ಗ್ರಾಮಸ್ಥರು ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಈಗ ಏನು ಹೊಸ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಮ್ಮ ನಿರ್ದೇಶಕರು ಅವರಿಂದ KMF ಇಂದ ಬರ್ತಕ್ಕಂಥ ಅನುದಾನ ಏನಿದೆ ಅದನ್ನು ಸಕಾಲಕ್ಕೆ ಕೊಡಿಸ್ತಾರೆ. ನಮ್ಮ ಶಾಸಕರು ಕೂಡ ಅವರು ಕೂಡ ಅಷ್ಟೇ, ಯಾವುದೇ ಒಂದು ಹೊಸ ಡೈರಿಗಳಾದಾಗ ಅವರ ಅನುದಾನದಲ್ಲೂ ಕೂಡ ಹಣ ಹಾಕಿಕೊಟ್ಟು ಅದನ್ನೊಂದು ಪುನಶ್ಚೇತನಗೊಳಿಸ್ತಕ್ಕಂಥ ಬಹುತೇಕ ಕಾರ್ಯಕ್ರಮಗಳು ಈ ತಾಲೂಕಲ್ಲಿ ನಡೀತಾ ಇದೆ. ಸೊ ನಿಮ್ಮ ಡೈರಿಗೂ ಕೂಡ ನಮ್ಮ ಶಾಸಕರಿದ್ದಾರೆ, ನಮ್ಮ ನಿರ್ದೇಶಕರಿದ್ದಾರೆ, ನಿಮಗೆ ಪ್ರತ್ಯಕ್ಷವಾದಂಥ ಪರೋಕ್ಷವಾದಂಥ ಸಹಕಾರವನ್ನು ನೋಡಿ ಈ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಪಣ ತೊಟ್ಟು ಕೆಲಸ ಮಾಡ್ತಾರೆ. ನೀವು ಸಹಕಾರದಿಂದ ಸಮನ್ವಯದಿಂದ ಡೈರಿಯನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಇಡೀ ಮುಳಬಾಗಿಲು ತಾಲೂಕಿನಲ್ಲೇ ಒಂದು ಮಾದರಿಯ ಒಂದು ಡೈರಿಯನ್ನಾಗಿ ನೀವು ನಡೆಸ್ಕೊಂಡು ಹೋಗಬೇಕು. ಏನು ನಮ್ಮ ಮಂಜೂರು ಇವತ್ತು ಅಧ್ಯಕ್ಷ ಆಗಿದ್ದಾರೆ ಮತ್ತು ನಿರ್ದೇಶಕರು ಅವ್ರ ತಂಡ ಏನಿದೆ, ನೀವೆಲ್ಲರೂ ಕೂಡ ಕಾಯ ಮನಸಾವಾಚ ಕೆಲಸ ಮಾಡಿ ಒಂದು ಒಳ್ಳೆಯ ಹೆಸರನ್ನ
ಈ ಊರಿಗೆ ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಆ ವೇಣುಗೋಪಾಲ ಸ್ವಾಮಿಯ ಒಂದು ಕೃಪಾ ಕಟಾಕ್ಷ ಪ್ರತಿಯೊಬ್ಬರ ಮೇಲೆ ಇದ್ದು ಆ ಭಗವಂತ ಎಲ್ಲರನ್ನು ಕೂಡ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.